ಮಕ್ಕಳ ಲಂಚ್ ಬಾಕ್ಸಿಗೆ ಪ್ಲೇನ್ ಚಪಾತಿ, ಚಿತ್ರಾನ್ನ, ಉಪ್ಪಿಟ್ಟು ಅದು ಮಾಡಿ ಮಾಡಿ ಬೇಜಾರಾಗಿದೆಯಾ? ಹಾಗಾದರೆ ಚಪಾತಿ ಹಿಟ್ಟು ಹಾಗೆ ಈರುಳ್ಳಿ ಉಪಯೋಗಿಸಿ ಸಿಂಪಲ್ಲಾಗಿ ಆನಿಯನ್ ಪರಾಟನ ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಮಕ್ಕಳ ಲಂಚ್ ಬಾಕ್ಸ್ ಸ್ಪೆಷಲ್ ಈ ಆನಿಯನ್ ಪರಾಟಗೆ ಮೊದಲು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಅರ್ಧ ಕಪ್ಪಿನಷ್ಟು ಅಂದರೆ ಒಂದು ಈರುಳ್ಳಿನ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಉಪ್ಪಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಇಡೋಣ. ಈ ಸ್ಟೆಪ್ಪು ತುಂಬಾ ಮುಖ್ಯ ಈ ಆನಿಯನ್ ಪರಾಟ ಮಾಡೋದಕ್ಕೆ. ಏನಕ್ಕೆ ಅಂದರೆ, ಉಪ್ಪು ಹಾಕಿ ಒಂದು 10 ನಿಮಿಷ ನೆನೆಸಿದ ಮೇಲೆ ಆ ಈರುಳ್ಳಿ ನೀರೆಲ್ಲ ಬಿಟ್ಕೊಬಿಡುತ್ತೆ. ಅದನ್ನು ನಮಗೆ ಎಷ್ಟು ಆಗುತ್ತೋ ಅಷ್ಟು ಹಿಂಡಿಬಿಟ್ಟು ಇನ್ನೊಂದು ಪಾತ್ರೆಗೆ ಸೇರಿಸಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ನಾವು ಆನಿಯನ್ ಪರಾಟ ಮಾಡಿದಾಗ ಒಂದು ಮಟ್ಟಿಗೆ ನೀರು ಬಿಡೋದು ಕಮ್ಮಿ ಆಗುತ್ತೆ. ಇಲ್ಲಾಂದರೆ ಇದನ್ನು ಮಾಡಲಿಲ್ಲ ಅಂದರೆ ನಾವು ಪರಾಟ ಲಟ್ಟಿಸ್ಬೇಕಾದ್ರೆ ಈರುಳ್ಳಿ ಚೆನ್ನಾಗಿ ನೀರು ಬಿಟ್ಕೊಂಡು ನಾವು ಲಟ್ಸೋಕ್ಕಾಗೋದೇ ಇಲ್ಲ, ಅಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ಈ ಥರ ನೀರನ್ನು ತೆಗೆಯೋದು ತುಂಬಾ ಮುಖ್ಯ. ಈಗ ಪಾತ್ರೆಯಲ್ಲಿ ಈರುಳ್ಳಿನ ಹಿಂಡಿಬಿಟ್ಟು ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಎಲೆ ಸೇರಿಸಿದ್ದೀನಿ. ಇದ್ರ ಜೊತೆ ನಿಮ್ಗೆ ಯಾವ ಎಲೆ ಬೇಕಾದರೂ ಸೇರಿಸ್ಕೋಬೋದು. ಆರೋಗ್ಯಕರವಾಗಿ ಬೇಕು ಅಂದರೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೋಬೋದು. ಜೊತೆಗೆ ಸ್ವಲ್ಪ ಕಸೂರಿ ಮೇಥಿ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ ಸೇರಿಸಿ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಹಾಕೋದ್ರಿಂದ ರುಚಿ ಹೆಚ್ಚಾಗುತ್ತೆ, ಜೊತೆಗೆ ತೇವಾಂಶನ ಅಬ್ಸರ್ವ್ ಮಾಡುತ್ತೆ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಓಂ ಕಾಳನ್ನು ಚೆನ್ನಾಗಿ ಹಿಸುಕಿ ಅದನ್ನು ಸಹ ಸೇರಿಸಿದ್ದೀನಿ. 1 ಟೀ ಸ್ಪೂನಷ್ಟು ಎಳ್ಳನ್ನು ಸಹ ಸೇರಿಸ್ತಾ ಇದ್ದೀನಿ, ಬಿಳಿ ಎಳ್ಳು. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಉಪ್ಪಿನ ಅಂಶನ ನಾವು ಮೊದಲೇ ಸೇರಿಸಿರೋದ್ರಿಂದ ಮತ್ತೆ ಹಾಕ್ತಾಯಿಲ್ಲ. ಬೇಕು ಅಂದರೆ ಈ ಹಂತದಲ್ಲೂ ಸಹ ಸ್ವಲ್ಪ ಸೇರಿಸ್ಕೋಬೋದು. ಈ ಹಂತದಲ್ಲಿ ಹಾಕೋ ಬದಲು ಮೊದಲು ಹಾಕಿದರೆ ಒಳ್ಳೆಯದು. ಆಮೇಲೆ ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಡಲೆ ಹಿಟ್ಟನ್ನ ಸೇರಿಸಿರೋದ್ರಿಂದ ನೀರಿನ ಅಂಶ ಬಿಡೋದು ಸ್ವಲ್ಪ ಕಡಿಮೆ ಆಗುತ್ತೆ. ಆದರೂ ಸಹ ಈರುಳ್ಳಿಗೆ ಉಪ್ಪನ್ನು ಹಾಕಿ ನೆನೆಸಿ ಹಿಂಡುವುದು ತುಂಬಾ ಮುಖ್ಯ. ಈಗ ಈ ಆನಿಯನ್ ಪರಾಟಕ್ಕೆ ಇದು ರೆಡಿಯಾಗಿದೆ, ಅದನ್ನ ಸೈಡಿಗೆ ಇಡೋಣ. ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಕಲಸಿ ಚೆನ್ನಾಗಿ ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಚಪಾತಿ ಹಿಟ್ಟಿಗೆ ಹೇಗೆ ಕಲಿಸ್ಕೊಳ್ತಿರೋ ಅದೇ ರೀತಿ. ಆದರೆ ಲಟ್ಟಿಸಬೇಕಾದ್ರೆ ಸ್ವಲ್ಪ ಸೈಜು ದೊಡ್ಡದಾಗಿ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಚಪಾತಿ ಆಕಾರದಲ್ಲೇ ಲಟ್ಟಿಸೋದು, ಆದರೆ ಸೈಜು ಸ್ವಲ್ಪ ದೊಡ್ಡದಾಗಿರಬೇಕು. ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಾನು 2 ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ದೊಡ್ಡ ಸೈಡಲ್ಲಿ. ಈಗ ಒಂದು ಚಪಾತಿ ರೆಡಿಯಾಗಿದೆ, ದೊಡ್ಡ ಚಪಾತಿ. ಅದನ್ನು ಸೈಡಿಗೆ ಇಟ್ಬಿಟ್ಟು ಅದೇ ಆಕಾರದಲ್ಲಿ ಸೈಜಿನಲ್ಲಿ ನಾನು ಮತ್ತೊಂದು ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿದರೆ 2 ಚಪಾತಿ ರೆಡಿಯಾಗಿದೆ. ಮೊದಲನೇ ಚಪಾತಿಗೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಈ ರೀತಿ ಸವರ್ತಾ ಇದ್ದೀನಿ. ಈಗ ಬೇಸಾಗಿ ಒಂದು ರೆಡಿಯಾಗಿದೆ. ಅದರ ಮೇಲೆ ನಾವು ಈರುಳ್ಳಿನ ಮಸಾಲೆನ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹೀಗೆ ಸಮನಾಗಿ ಎಲ್ಲ ಕಡೆಯೂ ಸಹ ಹರಡ್ತಾ ಇದ್ದೀನಿ. ಒಂದೇ ಸಮನಾಗಿರಬೇಕು, ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಇರಬಾರ್ದು. ಆವಾಗ ಪರಾಟ ಅಷ್ಟು ರುಚಿಯಾಗಿ ಬರೋದಿಲ್ಲ. ಇದೆಲ್ಲ ಹರಡಾದ್ಮೇಲೆ ಮತ್ತೊಂದು ಚಪಾತಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಇದ್ರ ಮೇಲೆ ನಾವು ಕವರ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿದರೆ ಸಾಕಷ್ಟೆ. ಈಗ ದೊಡ್ಡದಾಗಿ ಈ ಚಪಾತಿ ರೆಡಿಯಾಗಿದೆ ಅಲ್ವಾ? ಇವಾಗ ನಾನು ಪಿಜ್ಜಾ ಕಟ್ಟರ್ನೋ ಅಥವಾ ಚಾಕುವಿಂದ ಈ ರೀತಿ 4 ಭಾಗವಾಗಿ ಕಟ್ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ಇದನ್ನು ನಾವು ಸುತ್ಕೊಂಡು ಈ ರೀತಿ ಉಲ್ಟಾ ಇಟ್ಬಿಟ್ಟು ಲೈಟಾಗಿ ಪ್ರೆಸ್ ಮಾಡಿದರೆ ಈ ಆನಿಯನ್ ಪರಾಟಗೆ ಉಂಡೆ ರೆಡಿಯಾಗಿದೆ. ಈ ಪರಾಟಗೆ ನಾವು ಮೊದಲು ಈರುಳ್ಳಿಗೆ ಉಪ್ಪು ಹಾಕಿ ನೆನೆಸಿ ಆಮೇಲೆ ನೀರನ್ನೆಲ್ಲ ಹಿಂಡಿ ತೆಗೆದ್ರೂ ಸಹ ಈ ರೀತಿ ಮಾಡಬೇಕಾದ್ರೆ ಸ್ವಲ್ಪ ನೀರಿನಂಶ ಬಿಟ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಲಟ್ಟಿಸ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಗೋಧಿ ಹಿಟ್ಟನ್ನು ಅಥವಾ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸಿದರೆ ಈ ರೀತಿ ಡ್ರೈ ಆಗಿ ಬರುತ್ತೆ. ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಇವಾಗ ಈ ಆನಿಯನ್ ಪರಾಟ ಮಾಡೋದಕ್ಕೆ ಅಗ್ಯಾರೋ ಅವರ 24 ಸೆಂಟಿಮೀಟರ್ ನಾನ್ ಸ್ಟಿಕ್ ತವಾನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಮೊದಲು ನಾವು ಏನು ಮಾಡಬೇಕಾಗುತ್ತೆ, ಫ್ಲೇಮನ್ನು ಹೈನಲ್ಲಿ ಇಟ್ಕೊಂಡು ತವಾನ ಚೆನ್ನಾಗಿ ಹೀಟ್ ಮಾಡಿದ ಮೇಲೆ 1 ರಿಂದ 2 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕಾಗುತ್ತೆ. ಎಣ್ಣೆನ ಹಾಕಿದ ಮೇಲೆ ನಾವು ಲಟ್ಟಿಸಿದಂತಹ ಈ ಆನಿಯನ್ ಪರಾಟನ ಅದ್ರ ಮೇಲೆ ಹಾಕಿ ಫ್ಲೇಮನ್ನು ಲೋನಲ್ಲೇ ಇಟ್ಕೊಂಡು 2 ಬದಿನೂ ನಾವು ಬೇಯಿಸ್ಕೋಬೇಕು. ಗಮನದಲ್ಲಿ ಇಟ್ಕೊಳ್ಳಿ, ಫ್ಲೇಮ್ ಲೋನಲ್ಲೇ ಇರಬೇಕು. ಮಧ್ಯ ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಾಕಿದರೆ ಇನ್ನೂ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಈ ಪರಾಟ ಕ್ರಿಸ್ಪಿಯಾಗಿ ಬರುತ್ತೆ. ಲೇಯರ್ ಆಗಿರೋದ್ರಿಂದ ಎಕ್ಸಲೆಂಟಾಗಿ ಬರುತ್ತೆ. ಆದರೆ ಗಮನದಲ್ಲಿ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಬೇಗ ಆಗಬೇಕು ಅಂತ ನೀವು ಹೈ ಫ್ಲೇಮಲ್ಲಿ ಬೇಯಿಸ್ಬಿಟ್ರೆ ಈ ಪರಾಟ ಸ್ವಲ್ಪ ದಪ್ಪ ಇರೋದ್ರಿಂದ ಇದು ಒಳಗಡೆ ಬೇಯೋದಿಲ್ಲ. ಮೇಲ್ಗಡೆ ಕಲರ್ ಬರುತ್ತೆ, ಒಳಗಡೆ ಬೇಯೋದಿಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆನೋ ತುಪ್ಪನ ಹಾಕಿ 2 ಬದಿನೂ ಒಳ್ಳೆ ಕಲರ್ ಬರಬೇಕು. ಹಾಗೆ ಮುಟ್ಟಿದರೆ ನಿಮಗೆ ಅದು ಕ್ರಿಸ್ಪಿ ಆಗಿದೆ ಅಂತ ಫೀಲ್ ಆಗಬೇಕು. ಅಲ್ಲಿವರೆಗೆ ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಒಂದು ತವಾದಲ್ಲಿ 3 ಮಿನಿ ಆನಿಯನ್ ಪರಾಟನ ಹಾಕಿ ಒಂದೇ ಸಾರಿ ಬೇಯಿಸ್ಕೊಳ್ತಾ ಇದ್ದೀನಿ. ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡೋಕ್ಕಂತೂ ಸೂಪರ್ ಆಗಿರುತ್ತೆ. ಜಾಸ್ತಿ ತುಪ್ಪ, ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಬೇಯಿಸಿದ್ರಂತೂ ಘಮ ಅಂತ ಇರುತ್ತೆ. ತಿನ್ನೋಕ್ಕಂತೂ ರುಚಿ A1 ಆಗಿರುತ್ತೆ. ಈಗ ಚೆನ್ನಾಗಿ ಕಲರ್ ಬಂದಿದೆ.
ಆನಿಯನ್ ಪರಾಟ ರೆಡಿಯಾಗಿದೆ. ಸೈಜು ಸಣ್ಣಗಿರೋದ್ರಿಂದ ಮಕ್ಕಳಿಗೂ ಸಹ ಇಷ್ಟಪಟ್ಟು ತಿಂತಾರೆ, ಕ್ರಿಸ್ಪಿಯಾಗಿ ಬರುತ್ತೆ. ಇವತ್ತು ನಾನು ಮನೆಯೇ ಮಾಡಿರೋಂತಹ ಈ ಟೊಮೆಟೊ ಸಾಸನ್ನು ಹಾಕ್ತಾಯಿದ್ದೀನಿ. ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೇ ಮಾಡಿರೋಂಥ ಟೊಮೆಟೊ ಸಾಸು, ಅದು ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಆನಿಯನ್ ಪರಾಟ ಟೊಮೆಟೊ ಸಾಸು A1 ಕಾಂಬಿನೇಷನ್ನು. ಬೆಳಿಗ್ಗಿನ ತಿಂಡಿಗೆ ಜೊತೆಗೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕೊಡೋಕ್ಕಂತೂ ಸೂಪರ್ ಆಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.